ಸ್ನೇಹಿತರೆ, ಇದು ನಮ್ಮ ಕೋಲಾರ ಭಾಗದಲ್ಲಿ ತುಂಬ ಅಪರೂಪವಾದ ಸಂತತಿ. ಇದು ಬೊಂಬು ಪಿಟ್ ವೇಪರ್ ಅಂತ ಆಂಗ್ಲ ಭಾಷೆಯನ್ನು ಕರಿತೀವಿ. ನಮ್ಮ ಕನ್ನಡದಲ್ಲಿ ಇದನ್ನ ಬಿದಿರು ಹಾವು ಅಂತ ಕರಿತೀವಿ. ಇವುಗಳಿಂದ ಮನೋರಂಜನೆ ಸಮಸ್ಯೆ ಇಲ್ಲ ತೊಳ್ಕೊಂಡು ಬಂದಾಗ ನಮ್ಮ ಅರಣ್ಯ ಇಲಾಖೆ ನಂಬರು 192 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ವೃಕ್ಷದ ಸ್ನೇಹಿತರವರು ನಂಬರ್ 9978799002, ಅಥವಾ ನಮ್ಮ ಆನಂದಿಯವ್ರ ನಂಬರ್ 9731906369, ಅಥವಾ ನಮ್ಮ ಲೋಹಿತ್ ಅವ್ರ ನಂಬರು 9113692931, ಅಥವಾ ನಮ್ಮ ಅಕ್ಮಲ್ ಅವ್ರ ನಂಬರು 8553640816, ಅಥವಾ ನಮ್ಮ ರವಿ ನಂಬರ್ 9590175005 ನಂಬರ್ ಕರೆ ಮಾಡೋಕೆ ಅವರೆಲ್ಲ ಬಂದು ಅವುಗಳನ್ನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂತೋಷವನ್ನು ಕಾಪಾಡಿ. ಧನ್ಯವಾದಗಳು. ನೋಡಿಸ್ನೆ, ಇದು ಬೊಂಬು ಪಿಟ್ ವೇಪರ್ ಅನ್ನೋದಕ್ಕೆ ಇದೊಂದು ಕಾರಣ. ನೋಡಿ, ಇದು ಬೊಂಬಿನ ಮೇಲೆ ಎಷ್ಟು ಸರಾಗವಾಗಿ ಹತ್ತಾ ಇದೆ. ಇವುಗಳಿಂದ ಮನೋರಿಗೇನೂ ಸಮಸ್ಯೆ ಇಲ್ಲ. ಇದು ತುಂಬ ನಮ್ಮ ಕಚೇರಿಗೆ ತಂದು ವಿಡಿಯೋ ಮಾಡ್ತಾ ಇರೋದು, ಯಾಕಂದರೆ ಅಲ್ಲಿ ಈಗ ಕೋಲಾರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾಯಿದೆ. ಕೋಲಾರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾಯಿದೆ. ಅದರಿಂದ ಇದು ನಮ್ಮ ಬಜರಂಗ ದಳದ ಒಂದು ಆಯುಧ. ಈ ಆಯುಧದ ಮೇಲೆ ಇದು ಬಿದ್ದಿರಾಗಿರೋದ್ರಿಂದ ಈ ಆಯುಧದ ಮೇಲೆ ಯಾವನು ಬಿಟ್ಟು ಜನಕ್ಕೆ ಜಾಗೃತಿ ಮೂಡುವಂಥ ಕೆಲಸ ಮಾಡೋದು ನಮ್ಮ ಮೃಗರಕ್ಷಕರ ಕರ್ತವ್ಯ. ಹೇಳೋದ್ನಲ್ಲ, ಇದು ಒಂದು ನಮ್ಮ ಆಂಗ್ಲ ಭಾಷೆಯಲ್ಲಿ ಬೊಂಬು ಪಿಟ್ ವೇಪರ್ ಅಂತ ಕರೀತಾರೆ, ನಮ್ಮ ಕನ್ನಡದಲ್ಲಿ ಬಿದಿರು ಹಾವು ಅಂತ ಕರೀತಾರೆ. ಇವುಗಳಿಂದ ಮಾನವನಿಗೇನೂ ಸಮಸ್ಯೆ ಇಲ್ಲ. ಮಾನವನಿಗೆ ಒಂದು ನಿರ್ಬಂಧ ಜೀವಗಳು, ಮುಖ್ಯವಾಗಿ ರೈತನ ಮಿತ್ರ. 40% ಬೆಳೆಯನ್ನು ರೈತನಿಗೆ ಅರಿವಿಲ್ಲದ ಹಾಗೆ ಈ ಹಾವುಗಳು ಉಳಿಸ್ತಾ ಇದೆ. ದಯವಿಟ್ಟು ಯಾರು ಅವುಗಳನ್ನು ಕೊಲ್ಲದೆ ನಮ್ಮ ಮೃಗರಕ್ಷಕರು ಕರೆ ಮಾಡಬೇಕು, ಅಥವಾ ನಮ್ಮ ಅರಣ್ಯ ಇಲಾಖೆಗೆ ಕರೆ ಮಾಡೋದು. ಅವರು ಸಹ ಅವನ್ನು ಸಂರಕ್ಷಣೆ ಮಾಡ್ತಾರೆ. ಯಾವುದೇ ಹಾವುಗಳನ್ನು ಕೊಲ್ಲೋದು ಅಕ್ಷಮ್ಯ ಅಪರಾಧ. 1900 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಹಾವುಗಳನ್ನು ಸೇರಿಸೋದ್ರಿಂದ 7 ವರ್ಷ ಕಾಲಗಳ ಜೈಲು ಮತ್ತು 3 ಲಕ್ಷಗಳವರೆಗೆ ಜುಲ್ಮಾನೆ ಬೀಳುತ್ತೆ. ದಯವಿಟ್ಟು ಸಾರ್ವಜನಿಕರು ಯಾವನ್ನು ಕೊಲ್ಲಕ್ಕೆ ಹೋಗಬೇಡಿ, ಯಾಕಂದರೆ ಇವು ಪರಿಸರಕ್ಕೆ ಅಗತ್ಯವಾಗಿ ಬೇಕಂತ ಜೀವಿಗಳು. ಯಾಕಂದರೆ 40% ಬೆಳೆಯನ್ನು ರೈತನಿಗೆ ಅರಿವಿಲ್ಲದ ಹಾಗೆ ಈ ಹಾವುಗಳು ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂತೋಷವನ್ನು ಕಾಪಾಡಿ. ಧನ್ಯವಾದಗಳು.